ಹಾಸನದಲ್ಲಿ ಒಂದು ರೀತಿ ಮರಣ ಮೃದಂಗದ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಸರ್ಕಾರ ಬೇಜವಾಬ್ದಾರಿ ತಂದಿಂದ ಜಿಲ್ಲಾ ಇದುವರೆಗೂ ಈ 3 ತಿಂಗಳಾಗಿದೆ, 2 ತಿಂಗಳು 3 ತಿಂಗಳಾಗಿರಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿನೇ ಮಾಡಿಲ್ಲ. ಇಷ್ಟೊಂದು ಅನಾಹುತ ಮಾಧ್ಯಮದಲ್ಲಿ ಬರ್ತಾಯಿದ್ರು ಕೂಡ, ಜನ ಒಂದು ರೀತಿ ಗಾಬರಿ ಆಗ್ತಾಯಿದ್ರು ಕೂಡ ಜಿಲ್ಲಾ ಮಂತ್ರಿ ಹೋಗಿ ಭೇಟಿನೇ ಮಾಡಿಲ್ಲ. 2-3 ತಿಂಗಳಾಯ್ತು ಭೇಟಿನೇ ಮಾಡಿಲ್ಲ. ಯಾಕೆ ಆಗ್ತಾಯಿದೆ? ಸಮಸ್ಯೆ ಏನು? ಒಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ಅದು ಕೋವಿಡ್ ಲಸಿಕೆ ಅಂತ. ಆಯಿತು, ಕೋವಿಡ್ ಲಸಿಕೆ ಹಾಸನದಲ್ಲಿ ಮಾತ್ರ ಕೊಟ್ಟು ಇಡೀ ದೇಶದಲ್ಲಿ ಎಲ್ಲೂ ಕೊಟ್ಟಿಲ್ವ? ಹಂಗಾರೆ ನಮ್ಮ ರಾಜ್ಯದ ಯಾವುದು ಕೊಟ್ಟಿಲ್ಲ? ಬೀದರಲ್ಲಿ ಕೊಟ್ಟಿಲ್ವಾ? ಮಂಗಳೂರಲ್ಲಿ ಕೊಟ್ಟಿಲ್ವಾ? ಬೆಂಗಳೂರಲ್ಲಿ ಕೊಟ್ಟಿಲ್ವಾ? ಅಲ್ಯಾಕಾಗಿಲ್ಲ? ಬೇಜವಾಬ್ದಾರಿ ಹೇಳಿಕೆ ಅವ್ರು ತಪ್ಪಿಸ್ಕೊಬೇಕು. ಈಗ ಬಾಣಂತಿಯರ ಸಾವಾಯಿತು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಟಿನ್ಯೂಸ್ ಆಗಿ. ಸರ್ಕಾರ ಏನು ಕ್ರಮ ತೆಗೆದುಕೊಳ್ತು? ಏನೂ ಇಲ್ಲ. ಮೆಡಿಸಿನ್ ತಪ್ಪು ಕೊಟ್ಟಿದ್ದಾರೆ ಅಂತ ಪ್ರೂವ್ ಆದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇಲ್ಲೂ ಅಷ್ಟೇ, ಏನು ಸಮಸ್ಯೆ ಆಗ್ತಾಯಿದೆ ಅನ್ನೋದನ್ನು ಅರ್ಥಕೊಳ್ಳದೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿಲ್ಲ. ಎರಡನೇದು, ಅಲ್ಲಿ ಮಳೆ ದೊಡ್ಡ ಬಿದ್ದು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಚಿಕ್ಕಮಗಳೂರು ಇರ್ಬೋದು, ಹಾಸನ ಇರ್ಬೋದು, ಕೊಡಗಿರ್ಬೋದು, ಈ ಜಿಲ್ಲೆಗಳಲ್ಲಿ ಕಾಫಿ ಕುಸಿತಾ ಇದೆ. ಕಾಫಿಯ ಬೀಜಗಳು ಬಿದ್ದು ಕೊಳ್ತೋಗ್ತಾ ಇದೆ, ಬೀಜಗಳೆಲ್ಲ ಕೊಳಿತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮಂತ್ರಿಗಳಾಗಲಿ ಯಾರೂ ಹೋಗಿಲ್ಲ ಅಲ್ಲಿ. ಅಂದರೆ ರೈತರ ಬಗ್ಗೆ ಇವರಿಗೆ ಏನು ಕಾಳಜಿ ಇದೆ ಅಂತ ಇದರಿಂದ ಸ್ಪಷ್ಟ ಆಗ್ತಾ ಇದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಆ ಜಿಲ್ಲೆಗಳಿಗೆ ಭೇಟಿ ಮಾಡಿ ರೈತರಿಗೆ ಸಾಂತ್ವನ ಹೇಳಿ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಬೇಕು. ನಾನು ಕೂಡ ಹಾಸನ ಜಿಲ್ಲೆಗೆ ಭೇಟಿ ಮಾಡ್ತೀನಿ, ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀನಿ. ಈ 2 ವಿಚಾರವಾಗಿ, ಕಾಫಿ ಕೊಳಿತಾ ಇರೋದ್ರ ಬಗ್ಗೆ ಮತ್ತು ಹಾಸನದಲ್ಲಿ ಸಾವಿನೋವಿನ ಬಗ್ಗೆ, ಹೃದಯಾಘಾತದಿಂದ ಅದ್ರ ಬಗ್ಗೆನೂ ಕೂಡ ನಾನು ಅಲ್ಲಿ ಹೋಗಿ ಆಸ್ಪತ್ರೆಗಳಿಗೆ ಭೇಟಿ ಮಾಡ್ತೀನಿ. ಮಾಹಿತಿಯನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀನಿ. ಆದರೆ ಸರ್ಕಾರ ಈ ಕೋಮಾ ಸ್ಟೇಜಿಂದ ಆಚೆ ಬರಬೇಕು. ಇದು ಟೇಕ್ ಆಫ್ ಆಗದೇ ಇರೋ ಸರ್ಕಾರ ಇದು. ಇನ್ನೂ ಮುಖ್ಯಮಂತ್ರಿ 2.25 ವರ್ಷ ಆಯಿತು. ಇನ್ನೂ ಮುಖ್ಯಮಂತ್ರಿ ಯಾರು ಅನ್ನೋದೇ ಚರ್ಚೆ ನಡೀತಾ ಐತೆ ಹೊರತು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಏನು ಮಾಡಿದ್ದೀನಿ, ಯಾವ ಡ್ಯಾಮ್ ಕಟ್ಟಿದ್ದೀನಿ, ಯಾವ ಪವರ್ ಪ್ಲ್ಯಾಂಟ್ ಮಾಡಿದ್ದೀರಿ, ಅಭಿವೃದ್ಧಿ ಏನು ಮಾಡಿದ್ದೀರಿ, ಒಂದೂ ಇಲ್ಲ ಇದುವರೆಗೂ. ಯಾರು ಮುಖ್ಯಮಂತ್ರಿ ಇಳಿತಾರೆ ಇದು ಪ್ರಶ್ನೆ ಬಿಟ್ಟರೆ ರಾಜ್ಯದಲ್ಲಿ ಬೇರೆ ಏನೂ ಸುದ್ದಿ ಇಲ್ಲ. ಇಡೀ ರಾಜ್ಯದಲ್ಲಿ ಈ ಸರ್ಕಾರ 2.25 ವರ್ಷ ಆದರೂ ಕೂಡ ಟೇಕ್ ಆಫ್ ಆಗದೇ ಇರೋ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ. ಇಷ್ಟು 2.5 ವರ್ಷ ಆದರೂ ಟೇಕ್ ಆಫ್ ಆಗದೇ ಇರೋ ಸರ್ಕಾರ ಇದೊಂದೇ, ಕಾಂಗ್ರೆಸ್ ಸರ್ಕಾರವು.